ಹೆಲೋ ಎವ್ರಿವನ್, ವೆಲ್ಕಮ್ ಟು ಬಾರ್ನ್ ಟು ಲರ್ನ್ ಯೂಟ್ಯೂಬ್ ಚಾನಲ್. RTE 2026 ಒಂದು ಅಪ್ಡೇಟ್ ಬಂದಿದೆ. ನಿಮ್ಮ ಮಕ್ಕಳನ್ನ ನೀವು ಫ್ರೀಯಾಗಿ ಎಜುಕೇಷನ್ ಕೊಡಿಸ್ಬೇಕಂದ್ರೆ ಪ್ರೈವೇಟ್ ಸ್ಕೂಲಲ್ಲಿ 1ನೇ ತರಗತಿಗೆ ಅಥವಾ LKGಗೆ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಫೈನಲಿ ಅಪ್ಲಿಕೇಶನ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಹಾಗೂ ನಿಮ್ಮ ನೇಬರ್ಹುಡ್ ಸ್ಕೂಲ್ ಲಿಸ್ಟ್ ಏನಿರುತ್ತೆ ಅದನ್ನು ಯಾವಾಗ ರಿಲೀಸ್ ಮಾಡ್ತೀವಿ ಅಂತ ಕೂಡ ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಟ್ಟು ವಿಡಿಯೋ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್ಸ್. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನೀವು ಸ್ಕೂಲ್ ಎಜುಕೇಷನ್ ಕರ್ನಾಟಕ ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ನ ಬ್ರೌಸರಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡ್ಕೋಬೋದು. ಈ ರೀತಿ ಪೇಜ್ ಬಂದಾಗ ಇಲ್ಲಿ ಕೆಳಗಡೆ ರೈಟ್ ಟು ಎಜುಕೇಷನ್ ಅಂತ ಇದೆ ನೋಡಿ, ಇಲ್ಲಿ ಲಿಂಕ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ RTE ಅಡ್ಮಿಷನ್ಸ್ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ 5ನೇ ತಾರೀಕಿಗೆ ಒಂದು ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ರು, ಅದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಇವಾಗ 5ನೇ ತಾರೀಕು ಒಂದು ನೋಟಿಫಿಕೇಷನ್ ಬಂದಿದೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು PDF ಓಪನ್ ಆಗುತ್ತೆ. ಆ PDF ಅಲ್ಲಿ ನಿಮಗೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ನಿಮ್ಮ ಮಕ್ಕಳ ವಯೋಮಿತಿ ಏಜ್ ಲಿಮಿಟ್ ಏನಿರಬೇಕಂತ ಸಂಪೂರ್ಣ ಮಾಹಿತಿನ ಇದರಲ್ಲಿ ಕೊಟ್ಟಿರ್ತಾರೆ. ಓಕೆ, ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಮಕ್ಕಳನ್ನ ನೀವು 25% ಪ್ರತಿ ಪ್ರೈವೇಟ್ ಸ್ಕೂಲಲ್ಲಿ ಒಂದು 25% ಅಂತ ಮೀಸಲಾತಿ ಇರುತ್ತೆ. ಅಲ್ಲಿ ನೀವು ಅದ್ರ ಮುಖಾಂತರ ಎಲಿಜಿಬಲ್ ಆದರೆ ನೀವು ಅಡ್ಮಿಷನ್ ಮಾಡಿಸ್ಬೋದು LKG ಹಾಗೂ 1ನೇ ತರಗತಿಗೆ. ಇವಾಗ ಏಜ್ ಲಿಮಿಟ್ ಬಗ್ಗೆ ನೋಡೋಣ. LKG ತರಗತಿಗೆ ಏನಾದರೂ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಕನಿಷ್ಠ ವಯೋಮಿತಿ 4 ವರ್ಷ ಇರಬೇಕಾಗುತ್ತೆ. ಗರಿಷ್ಠ ವಯೋಮಿತಿ 6 ವರ್ಷ ಕಂಪ್ಲೀಟ್ ಆಗಿರಬೇಕು. 6 ವರ್ಷದಿಂದ 4 ವರ್ಷ ಏನಾದರೂ ಇದ್ದರೆ ಎಲಿಜಿಬಲ್ ಇರ್ತಾರೆ LKGಗೆ. ಹಾಗೂ 1ನೇ ತರಗತಿಗೆ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ 6 ವರ್ಷ ಕನಿಷ್ಠ ಇರಬೇಕು, ಗರಿಷ್ಠ 8 ವರ್ಷ. 8 ವರ್ಷ ಮೇಲ್ಪಟ್ಟು ಅಡ್ಮಿಷನ್ ಮಾಡಲಿಕ್ಕೆ ಬರಲ್ಲ, ಹಾಗೂ 6 ವರ್ಷಕ್ಕಿಂತ ಕಡಿಮೆ ಇದ್ದರೂ ಕೂಡ ಮಾಡಲಿಕ್ಕೆ ಬರಲ್ಲ. 6 ವರ್ಷದಿಂದ 8 ವರ್ಷ ಏನಾದರೂ ಏಜ್ ಲಿಮಿಟ್ ಇದ್ದರೆ ಆವಾಗ 1ನೇ ತರಗತಿಗೆ ಅಡ್ಮಿಷನ್ ಮಾಡಿಸ್ಬೋದು. ಇದು ಏಜ್ ಲಿಮಿಟ್ ಇರುತ್ತೆ. ಇನ್ನೊಂದು, ಇವಾಗ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಾದರೆ ಅದಕ್ಕಿಂತ ಮುಂಚೆ ನೆರೆಹೊರೆ ಶಾಲೆಗಳ ಪಟ್ಟಿ ಅಂತ ಬಿಡ್ತಾರೆ. ಅಂದರೆ ನೇಬರ್ಹುಡ್ ಸ್ಕೂಲ್, ನಿಮ್ಮ ಆಸುಪಾಸು ನಿಮ್ಮ ವಾರ್ಡ್ಗಳಲ್ಲಿ ಬರುವಂಥ ಸ್ಕೂಲ್ಗಳ ಪಟ್ಟಿಯನ್ನು ಬಿಡ್ತಾರೆ. ಅದರ ಮುಖಾಂತರ ನೀವು ಮುಂದೆ ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗತ್ತೆ. ಅಂದರೆ ಈ ನೆರೆಹೊರೆ ಶಾಲೆಗಳ ಪಟ್ಟಿ ಏನಿದೆ ಅದು 18/2/2026 ನಿಮಗೆ ರಿಲೀಸ್ ಮಾಡ್ತಾರೆ. ಅದನ್ನು ಬಿಟ್ಟ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ನೆಕ್ಸ್ಟ್ ಅದಕ್ಕಿಂತ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಂತ ಮುಂಚೆ ನಿಮಗೆ ಪ್ರಯೋಗಾರ್ಥ ಅವಧಿ ಅಂದರೆ ಟ್ರಯಲ್ ಲಿಂಕ್ ಅಂತ ಕೊಡ್ತಾರೆ. ನೀವು ಯಾವುದೇ ರೀತಿಯ ಮಿಸ್ಟೇಕ್ ಮಾಡಲಾರದೆ ಅಪ್ಲಿಕೇಶನ್ನ ಫಿಲ್ ಮಾಡಬೇಕಂತ ನಿಮಗೆ ಒಂದು ಟ್ರಯಲ್ ಲಿಂಕ್ ಇರುತ್ತೆ. ಏನೇ ಮಿಸ್ಟೇಕ್ ಮಾಡಿದ್ರು ಅದರಲ್ಲಿ ನಡೆಯುತ್ತೆ. ನೀವು ಟ್ರಯಲ್ ಆ್ಯಂಡ್ ರನ್ ಮಾಡ್ಬೋದು. ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಮತ್ತೆ ಅದನ್ನ ಎಡಿಟ್ ಮಾಡೋದಾಗಿರ್ಬೋದು, ಯಾವುದಾದ್ರು ಡಾಕ್ಯುಮೆಂಟ್ಸ್ನ ಸರಿಯಾಗಿ ಫಿಲ್ ಮಾಡೋದಾಗಿರ್ಬೋದು. ಸೊ ಎಲ್ಲವೂ ಕೂಡ ನೀವು ನೋಡ್ಕೋಬೋದು. ಅದು 20/2/2026 ಸ್ಟಾರ್ಟ್ ಆಗಿ 21/2/2026 ಅಂದರೆ ಒಂದು 2 ದಿನ ಟೈಮ್ ಇರುತ್ತೆ. ಅಷ್ಟರಲ್ಲಿ ಕ್ಲೋಸ್ ಆಗುತ್ತೆ. 20ನೇ ತಾರೀಕು ಒಂದಿದೆ, 21 2 ದಿನದಲ್ಲಿ ನಿಮಗೆ ಅವಕಾಶ ಇರುತ್ತೆ. ಅಷ್ಟರಲ್ಲಿ ನೀವು ಬೇಕಾದರೆ ಅದನ್ನು ಟ್ರಯಲ್ ಮಾಡ್ಕೋಬೋದು. 24/2/2026 24/3/2026 ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಏನು ಅಫಿಷಿಯಲ್ ಇದೆ ಅದು ಸ್ಟಾರ್ಟ್ ಆಗುತ್ತೆ. 1 ತಿಂಗಳ ಕಾಲಾವಕಾಶ ಇರುತ್ತೆ. ಅಷ್ಟರಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೀವು ಏನು ಡಾಕ್ಯುಮೆಂಟ್ಸ್ನ ಫಿಲ್ ಮಾಡ್ತಾರೆ ಆ ಡಾಕ್ಯುಮೆಂಟ್ಸ್ನೆಲ್ಲ ಕೂಡ ವೆರಿಫೈ ಮಾಡ್ತಾರೆ. ಅದು 25/2/2026 25/3/2026 ನಿಮ್ಮ ಡಾಕ್ಯುಮೆಂಟ್ಸ್ ಏನು ಸಬ್ಮಿಟ್ ಮಾಡಿರ್ತೀರಲ್ವ ಅದನ್ನೆಲ್ಲವೂ ಕೂಡ ವೆರಿಫೈ ಮಾಡ್ತಾರೆ. ಅದಾದಮೇಲೆ ವಿಶೇಷ ಪ್ರವರ್ಗ ಯಾರಾದರೂ ಸಬ್ಮಿಟ್ ಮಾಡಿದ್ರೆ ಅವ್ರದ್ದು ಕೂಡ ವೆರಿಫಿಕೇಷನ್ ಮಾಡ್ತಾರೆ. ಅದಾದಮೇಲೆ ಯಾರೆಲ್ಲ ಅರ್ಹ ಅಭ್ಯರ್ಥಿಗಳಿರ್ತಾರೆ ಅವ್ರ ಲಿಸ್ಟ್ನ ಅಲ್ಲಿ ಅನೌನ್ಸ್ ಕೂಡ ಮಾಡ್ತಾರೆ. ನೆಕ್ಸ್ಟ್ ಆನ್ಲೈನ್ ತಂತ್ರಾಂಶದ ಮೂಲಕ ನಿಮಗೆ ಮೊದಲ ಸುತ್ತಿನ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಇರುತ್ತೆ. ಅದು 2/4/2026 ಬಿಡ್ತಾರೆ. ಅಡ್ಮಿಷನ್ ಯಾವಾಗ ಅಂದರೆ 4/4/2026 21/4/2026 ಅವಕಾಶ ಇರುತ್ತೆ. ಅದು ಫಸ್ಟ್ ರೌಂಡಲ್ಲಿ ಯಾರು ಸೆಲೆಕ್ಟ್ ಆಗಿರ್ತಾರೆ ಅವರು ಅಡ್ಮಿಷನ್ ಮಾಡಿಸ್ಬೋದು. ನೆಕ್ಸ್ಟ್ ಅದಾದಮೇಲೆ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡೋದಿರುತ್ತೆ ಅಡ್ಮಿಷನ್ದು, ಅದೆಲ್ಲ ಆಮೇಲೆ ಪ್ರೊಸೆಸ್ ಇರುತ್ತೆ. ನೆಕ್ಸ್ಟ್ ನಿಮಗೆ ಆನ್ಲೈನ್ ಮೂಲಕ ಮತ್ತೊಂದು ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಅನೌನ್ಸ್ ಮಾಡ್ತಾರೆ. ಅದು ಏಪ್ರಿಲ್ 27ನೇ ತಾರೀಕು ಅನೌನ್ಸ್ ಮಾಡ್ತಾರೆ. ಅದಾದಮೇಲೆ ಮತ್ತೆ ಸೇಮ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಾಗಿರ್ಬೋದು, ಅಡ್ಮಿಷನ್ ಪ್ರೊಸೆಸ್ ಎಲ್ಲವೂ ಕೂಡ ಇದೇ ರೀತಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ರೌಂಡ್ ಆ್ಯಂಡ್ ಸೆಕೆಂಡ್ ರೌಂಡ್ ಅಂತ ಇರುತ್ತೆ. ನೀವು ಈ ರೀತಿ ನೋಡ್ಕೋಬೋದು. ಹಾಗೂ ಆನ್ಲೈನ್ ಅಪ್ಲಿಕೇಶನ್ನ ಎಲ್ಲಿ ಫಿಲ್ ಮಾಡಬೇಕಂತ ನಿಮಗೆ ಏನಾದ್ರು ಡೌಟ್ ಇದ್ದರೆ ನೀವು ಮೊಬೈಲಲ್ಲೂ ಕೂಡ ಹಾಕ್ಬೋದು. ಇಲ್ಲಾಂದರೆ ಸೈಬರ್ ಸೆಂಟರ್, ಗ್ರಾಮ್1 ಈ ರೀತಿ ಯಾವುದರಲ್ಲಿ ಅಪ್ಲಿಕೇಶನ್ ಹಾಕ್ತಾರಲ್ವ ಅಲ್ಲಿ ಎಲ್ಲವೂ ಕೂಡ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು.
ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಇರೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬಾಯ್.